ವೀಕ್ಷಕರೇ ನಮಸ್ಕಾರ. ನಾನು ಕಿಶನ್ ಶೆಟ್ಟಿ, ದಕ್ಷಿಣ ಕನ್ನಡ ಜಿಲ್ಲೆಯ ವರದಿಗಾರ. ಕಂಬಳ ಕೇವಲ ಜಾನಪದೀಯ ಕ್ರೀಡೆ ಅಲ್ಲ, ಇದೊಂದು ತುಳುನಾಡಿನ ಅಸ್ಮಿತೆ, ಇಲ್ಲಿನ ಕರಾವಳಿಯ ಮಣ್ಣಿನ ನೈಜ ಗುಣವನ್ನು ತೋರಿಸುವಂಥ ಒಂದು ಕ್ರೀಡೆ ಅಥವಾ ಜನರ ನಾಡಿಮಿಡಿತ ಅಂತ ಹೇಳ್ಬೋದು. ಕಂಬಳಕ್ಕೆ ಸಾಕಷ್ಟು ಇತಿಹಾಸ ಇದೆ. ಕೆಲವು ಕಡೆ ಸಾಂಪ್ರದಾಯಿಕ ಕಂಬಳ ಆಗ್ತಾ ಇದೆ, ಮತ್ತೆ ಕೆಲವು ಕಡೆ ಇತ್ತೀಚಿನ ವರ್ಷಗಳಲ್ಲಿ ಆರಂಭಗೊಂಡಿರುವಂಥ ಆಧುನಿಕ ಕಂಬಳ ಆಗ್ತಾ ಇದೆ. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 20ಕ್ಕಿಂತ ಹೆಚ್ಚು ಕಂಬಳಗಳಾದರೂ ಕೂಡ ಇಂದಿಗೂ ಕೂಡ ನೈಜ ಪರಂಪರೆಯನ್ನು ಬಹಳ ಐತಿಹಾಸಿಕ ಲಕ್ಷಣವನ್ನು ಹೊಂದಿಕೊಂಡಿರುವಂಥ ಒಂದು ಕಂಬಳ ಅಂತ ಹೇಳಿದರೆ ಅದು ಐಕ್ಕಳ ಬಾವ ಕಂಬಳ, ಅಂದರೆ ಐಕ್ಕಳ ಕಂಬಳ. ಐಕ್ಕಳೋತ್ಸವ ಅಂಥೇಳಿ ಈಗ ಪ್ರಖ್ಯಾತಗೊಳಿಸಿರುವಂಥ ಕಂಬಳ, ಅದು ಅದರ ಹಿನ್ನೆಲೆ ಸಾಕಷ್ಟು ದೀರ್ಘವಾಗಿರುವಂಥದ್ದು, ಸಾಕಷ್ಟು ಮಹತ್ವ ಆಗಿರುವಂಥದ್ದು. ಬೇರೆಲ್ಲ ಕಂಬಳಗಳು ಸಣ್ಣ ಇತಿಹಾಸವನ್ನು ಹೊಂದಿದರೆ ಐಕ್ಕಳ ಕಂಬಳ ಮಾತ್ರ ಸುಮಾರು 300ರಿಂದ 350 ವರ್ಷಗಳಿಂದ ಐಕ್ಕಳ ಕಂಬಳ ಆಗ್ತಾ ಇದೆ ಎಂಬ ಉಲ್ಲೇಖಗಳು ಕೂಡ ಹಲವಾರು ಕಡೆಗಳಲ್ಲಿ ಸಿಗುತ್ತೆ. ಐಕ್ಕಳ ಕಂಬಳಕ್ಕೆ ಬಹಳ ಸುದೀರ್ಘವಾದ ಇತಿಹಾಸ ಇದೆ. ಕ್ರಿಸ್ತಶಕ 1730ರಲ್ಲಿ ಮುಲ್ಕಿ ಅರಸರು ಐಕ್ಕಳದಲ್ಲಿ ಇಗರ್ಜಿಯನ್ನು ಕಟ್ಟೋಕೆ ಆ ಭೂಮಿಯನ್ನು ದಾನವಾಗಿ ಕೊಟ್ಟರು. ಆ ಭೂಮಿಯಲ್ಲಿ ಅಲ್ಲಿನ ಕೃಷಿಕರು ಸೇರಿ ಕಂಬಳವನ್ನು ಮಾಡ್ತಾ ಇದ್ರು ಎಂಬ ಉಲ್ಲೇಖಗಳು ಕೂಡ ಕಂಡು ಬರ್ತಾ ಇದೆ. ಹಾಗಾಗಿ ಐಕ್ಕಳ ಕಂಬಳ ಆಗಿ ಇವತ್ತಿಗೆ ಸುಮಾರು 300ರಿಂದ 350 ವರ್ಷಗಳೇ ಆಯಿತು ಅಂಥೇಳಿ ಹಲವು ದಾಖಲೆಗಳಲ್ಲಿ ಕೂಡ ಉಲ್ಲೇಖ ಆಗತ್ತೆ. ಈ ಬಾರಿ ವಿಶೇಷ ಏನಂತ ಹೇಳಿದರೆ ಐಕ್ಕಳ ಕಂಬಳ ಅದು ಸುವರ್ಣ ಮಹೋತ್ಸವದ ಸಂಭ್ರಮದಲ್ಲಿ ಇರುವಂಥದ್ದು. ಅಂದರೆ ಜೋಡುಕರೆ ಕಂಬಳ ಆಗಿ ಸುಮಾರು 50 ವರ್ಷಗಳೇ ಆಗಿದೆ. ಹಾಗಾಗಿ ಬಹಳ ವಿಜೃಂಭಣೆಯಿಂದ ಐಕ್ಕಳೋತ್ಸವ ಆಗಿದೆ, ಅಂದರೆ ಐಕ್ಕಳ ಕಂಬಳ ಆಗಿದೆ. ಸುತ್ತಮುತ್ತಲಿನ 10 ಗ್ರಾಮದ ಜನರು ಸೇರಿ ಐಕ್ಕಳೋತ್ಸವವನ್ನು ಸಂಭ್ರಮದಿಂದ ಮತ್ತು ಸಡಗರದಿಂದ ಆಚರಣೆ ಮಾಡಿದ್ದಾರೆ. ಬೇರೆಲ್ಲ ಕಡೆ ಕಂಬಳಗಳು ಆಗುತ್ತೆ, ಕೆಲವು ಕಡೆ ಧಾರ್ಮಿಕವಾದ ಹಿನ್ನೆಲೆಗಳು ಕೂಡ ಇದೆ. ಅದೇ ರೀತಿಯಾಗಿ ಐಕ್ಕಳ ಕಂಬಳದಲ್ಲಿ ಕೂಡ ಧಾರ್ಮಿಕವಾದ ಹಿನ್ನೆಲೆಗಳನ್ನು ನಾವು ಕಂಡುಕೊಳ್ತೇವೆ. ತುಳುನಾಡಿನ ಅವಳಿ ವೀರ ಪುರುಷರಾದ ಕಾಂತಾವಾರೆ ಮತ್ತು ಬೂದವಾರೆ ಈ ಕಂಬಳವನ್ನು ನೋಡೋಕ್ಕೆ ರಾತ್ರಿ ಹೊತ್ತು ಬರ್ತಾರೆ. ಮತ್ತು ಕಂಬಳದ ಮಂಜೊಟ್ಟಿ ಭಾಗದಲ್ಲಿರುವಂಥ 2 ಮರಗಳು ಅದು ಆ ದೈವ, ಅಂದರೆ ಪವಾಡ ಪುರುಷರನ್ನು ಅದು ಸಂಕೇತಿಸುತ್ತೆಂಬ ನಂಬಿಕೆಯಲ್ಲಿ ಅಲ್ಲಿನ ಗ್ರಾಮಸ್ಥರು ಕೂಡ ಇದ್ದಾರೆ. ಹಾಗಾಗಿ ಸಾಕಷ್ಟು ವಿಜೃಂಭಣೆಯಿಂದ ಈ ಬಾರಿ ಕೂಡ ಐಕ್ಕಳೋತ್ಸವ ಆಗಿದೆ. ದಕ್ಷಿಣ ಕನ್ನಡ ಜಿಲ್ಲಾ ಕಂಬಳ ಸಮಿತಿಯ ಅಧ್ಯಕ್ಷರು ಆದಂಥ ದೇವಿ ಪ್ರಸಾದ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಐಕ್ಕಳೋತ್ಸವ ಆಗಿದೆ. ಈ ಬಾರಿ ಸುಮಾರಷ್ಟು ಜನರಿಗೆ ಸನ್ಮಾನ ಕಾರ್ಯಕ್ರಮ ಕೂಡ ಆಗಿದೆ. ಅದರಲ್ಲೂ ಸಹಕಾರಿ ಧುರೀಣ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರಿಗೆ ಕಂಬಳ ರತ್ನ ಎಂಬ ಪುರಸ್ಕಾರವನ್ನು ಕೂಡ ಐಕ್ಕಳ ಕಂಬಳದಲ್ಲಿ ನೀಡಲಾಗಿದೆ. 1977ರಿಂದ ಐಕ್ಕಳ ಭಾವದಲ್ಲಿ ಜೋಡುಕರೆ ಕಂಬಳ ಆರಂಭಗೊಂಡಿತ್ತು. ಕಂಬಳ ಆರಂಭಗೊಂಡ ಬಳಿಕ ಸಾಕಷ್ಟು ಅಲ್ಲಿ ಬೆಳವಣಿಗೆ ಕೂಡ ಆಯಿತು, ಇಡೀ ಊರು ಉದ್ಧಾರ ಆಯಿತು ಎಂಬ ನಂಬಿಕೆಯಲ್ಲಿ ಆ ಊರಿನ ಜನರು ಕೂಡ ಇದ್ದಾರೆ. ದಕ್ಷಿಣ ಕನ್ನಡ ಸೇರಿದಂತೆ ಉಡುಪಿ ಭಾಗದ ಹಲವಾರು ಕೋಣಗಳ ಮಾಲಕರು ಆ ಕಂಬಳದಲ್ಲಿ ತಮ್ಮ ಕೋಣಗಳನ್ನು ಇಳಿಸಿ ಅಲ್ಲಿ ಪ್ರತಿಷ್ಠೆಯ ಕಣವಾದಂಥ ಕಂಬಳದಲ್ಲಿ ಭಾಗವಹಿಸಿದ್ದಾರೆ. ಅಷ್ಟಕ್ಕೂ ಐಕ್ಕಳ ಭಾವ ಮನೆತನಕ್ಕೆ ಸಾಕಷ್ಟು ಇತಿಹಾಸ ಇದೆ. ಬಂಟ ಮನೆತನದ ಐಕ್ಕಳ ಭಾವಕ್ಕೆ ಅಲ್ಲಿನ ಜನರು ಬಹಳ ವಿಶೇಷವಾದ ಗೌರವವನ್ನು ತೋರಿಸ್ತಾರೆ. ಯಾಕೆಂದರೆ ಐಕ್ಕಳದಲ್ಲಿರುವಂಥ ಚರ್ಚ್ಗೆ ಟಿಪ್ಪು ಸುಲ್ತಾನ್ ದಾಳಿಯನ್ನು ಮಾಡಿದಂಥ ಸಂದರ್ಭದಲ್ಲಿ ಇದೇ ಐಕ್ಕಳ ಭಾವ ಮನೆತನದವರು ಅಲ್ಲಿನ ಕ್ರೈಸ್ತರನ್ನು ರಕ್ಷಣೆ ಮಾಡಿದರು. ಹಾಗಾಗಿ ಆ ಚರ್ಚಲ್ಲಿ ವರ್ಷಂಪ್ರತಿ ಆಗುವಂಥ ವಾರ್ಷಿಕ ಉತ್ಸವದಲ್ಲಿ ವಿಶೇಷವಾಗಿ ಐಕ್ಕಳ ಭಾವ ಮನೆತನದವರಿಗೆ ಒಂದು ಗೌರವವನ್ನು ಕೊಡಲಾಗತ್ತೆ. ಆ ಪರಂಪರೆ ಇವತ್ತಿಗೂ ಕೂಡ ಮುಂದುವರಿಸುತ್ತಾ ಬಂದಿದೆ. ಈ ಬಾರಿಯೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಕೋಣಗಳ ಸಂಖ್ಯೆ ಐಕ್ಕಳ ಭಾವ ಕಂಬಳಕ್ಕೆ ಬಂದಿತ್ತು. ಅದರಲ್ಲಿ ವಿಜೇತ ಕೋಣಗಳಿಗೆ 1 ಪವನ್ ಚಿನ್ನ ಮತ್ತು ಏನು ರನ್ನರ್ ಅಪ್ ಬರ್ತಾರೆ ಅವರಿಗೆ ಅರ್ಧ ಪವನ್ ಚಿನ್ನವನ್ನು ಕೊಡಲಾಯಿತು. 6 ವಿಭಾಗದಲ್ಲಿ ಕೂಡ ಸ್ಪರ್ಧೆ ಆಯಿತು. ಆ ಸ್ಪರ್ಧೆಯ ವಿಜೇತ ಕೋಣಗಳಿಗೆ ವಿಶೇಷವಾಗಿ ನಗದು ಬಹುಮಾನವನ್ನು, ಅಂದರೆ ಆ ಕೋಣಗಳನ್ನು ಯಾರು ಓಡಿಸ್ತಾರೋ ಅವರಿಗೆ ನಗದು ಬಹುಮಾನವನ್ನು ಕೂಡ ನೀಡಲಾಯಿತು. ಈ ಬಾರಿ ವಿಶೇಷವಾಗಿ ಶಿಸ್ತನ್ನು ಅಲ್ಲಿ ಪ್ರಾಮುಖ್ಯತೆಯನ್ನು ಕೊಡಲಾಗಿತ್ತು. ಯಾಕೆಂದರೆ ಜಿಲ್ಲಾ ಕಂಬಳ ಸಮಿತಿಯ ಅಧ್ಯಕ್ಷರೂ ಆದಂಥ ಬೆಳಪು ದೇವಿ ಪ್ರಸಾದ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಆಗುವಂಥ ಕಂಬಳದ ಕಾರಣಕ್ಕಾಗಿ ಆ ಸಮಯಕ್ಕೆ ಸರಿಯಾಗಿ ಕಂಬಳವನ್ನು ಮುಗಿಸಬೇಕು, ಮತ್ತು ಕಂಬಳದ ಬೇರೆ ಬೇರೆ ವಿಭಾಗದಲ್ಲಿ ಶಿಸ್ತನ್ನು ಕಾಪಾಡಿಕೊಳ್ಬೇಕು ನಿಟ್ಟಿನಲ್ಲಿ ಒಂದು ಸಮರ್ಥವಾದ ತಂಡವೇ ಅಲ್ಲಿ ಕೆಲಸವನ್ನು ಮಾಡಿತ್ತು. ವಿದ್ಯುತ್ ದೀಪಾಲಂಕಾರಗಳನ್ನು ಬಹಳ ವೈಭವಯುತವಾಗಿ ಮಾಡಿತ್ತು. 50 ವರ್ಷಗಳನ್ನು ಸಂಭ್ರಮದಿಂದ ಐಕ್ಕಳ ಕಂಬಳ ಈ ಬಾರಿಯೂ ಕೂಡ ಬಹಳ ಸಂಭ್ರಮದಿಂದ ಬಹಳ ಸಡಗರದಿಂದ ಈ ಬಾರಿಯೂ ಕೂಡ ಪೂರ್ಣಗೊಂಡಿದೆ. ಒಬ್ಬ ಕ್ರೀಡಾ ಆಯುಕ್ತನಾಗಿ ನಾನು ಪ್ರಥಮ ಬಾರಿಗೆ ಒಂದು ಕಂಬಳವನ್ನು ನೋಡೋದಕ್ಕೆ ಇವತ್ತು ಬಂದಿದ್ದೀನಿ. ಇದು ನೋಡಿ ಬಹಳ ಸಂತೋಷ ಆಯಿತು. ನಮ್ಮ ಗ್ರಾಮೀಣ ಭಾಗದ ಕ್ರೀಡೆ ಸಾಕಷ್ಟು ಜನ ಈ ತುಳುನಾಡಿನಲ್ಲಿ ಅದನ್ನು ನೋಡೋದಕ್ಕೂ ಬಂದಿದ್ದಾರೆ, ಮತ್ತು ಕಂಬಳವನ್ನು ಆಡಿಸೋದಕ್ಕೂ ಕೂಡ ಅದಕ್ಕೆ ತಗೊಳ್ಳೋಂಥ ಎಫರ್ಟನ್ನು ಕೂಡ ನಾನು ಇವತ್ತು ಅಲ್ಲಿ ಹೋಗಿ ಯಾರ್ಯಾರು ಕೋಣಗಳನ್ನು ಸಾಕಿದ್ದಾರೆ ಅವ್ರನ್ನೆಲ್ಲ ಮಾತಾಡಿಸಿದಾಗ ತಿಳಿತು. ಒಂದು ಜೊತೆ ಕೋಣವನ್ನು ಸಾಕೋದಕ್ಕೆ ಅವರು 1 ವರ್ಷದಲ್ಲಿ ಎಷ್ಟು ಎಫರ್ಟ್ ಹಾಕ್ತಾರೆ, ಅದಕ್ಕಾಗಿ ಎಷ್ಟು ಹಣವನ್ನು ವಿನಿಯೋಗಿಸ್ತಾರೆ,
ಅದರಿಂದಾಗಿ ಅವರು ಸಾರ್ವಜನಿಕರಿಗೆ ಈ ಸಂದರ್ಭದಲ್ಲಿ ಕಂಬಳ ನಡೆಯೋ ಸಂದರ್ಭದಲ್ಲಿ ಎಷ್ಟು ಮನೋರಂಜನೆಯನ್ನು ಕೊಡ್ತಾರೆ ಅನ್ನೋದು ಇವತ್ತು ಕಂಬಳವನ್ನು ನೋಡಿ ನನಗೆ ಅರ್ಥ ಆಯಿತು. ಕರ್ನಾಟಕ ಸರ್ಕಾರನೂ ಕೂಡ ಕಂಬಳವನ್ನು ಉತ್ತೇಜನ ಕೊಡೋದಕ್ಕೆ ಸಾಕಷ್ಟು ಪ್ರೋಗ್ರಾಮ್ಗಳನ್ನು ತಗೊಂಡಿದೆ. ಕ್ರೀಡಾ ಇಲಾಖೆಯಿಂದ ಕಳೆದ ಬಾರಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕಂಬಳ ನಡೆಸ್ತಕ್ಕಂಥ ಎಲ್ಲ ಪ್ರತಿಯೊಂದು ಕಂಬಳ ನಡೆಯುವಂಥ ಯಾವ ಇವೆಂಟ್ ಆರ್ಗನೈಸರ್ಸ್ ಇದ್ದಾರೆ ಅವ್ರುಗಳಿಗೆ ಒಂದು ಧನ ಸಹಾಯವನ್ನು ಕೊಡೋದಕ್ಕೆ ಕಳೆದ ಬಾರಿ ಬಜೆಟ್ನಲ್ಲಿ ಘೋಷಣೆ ಮಾಡಿದರು. ಆ ರೀತಿಯಾಗಿ ಈ ವರ್ಷ ಸುಮಾರು 20 ಕಂಬಳ ಆರ್ಗನೈಸ್ ಮಾಡೋರಿಗೆ ಪ್ರತಿ ತಲಾ 2-2 ಲಕ್ಷ ರೂಪಾಯಿ ಹಂಗೆ ಕೊಡ್ತಾ ಇದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕ್ರೀಡಾ ಇಲಾಖೆ ವತಿಯಿಂದ. ಅದ್ರ ಜೊತೆಗೆ ಪ್ರಥಮ ಬಾರಿಗೆ ಒಂದು ಕಂಬಳ ಆರ್ಗನೈಸೇಷನನ್ನು ಸ್ಟೇಟ್ ಲೆವೆಲ್ ಕಂಬಳ ಅಸೋಸಿಯೇಷನನ್ನು ನಾವು ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಕರ್ನಾಟಕದಲ್ಲಿ ರೆಕಗ್ನೈಸ್ ಮಾಡಿ ಅದಕ್ಕಾಗಿ ಒಂದು ಸ್ಪೆಷಲ್ ಮೀಟಿಂಗನ್ನು ತಗೊಂಡು ಸನ್ಮಾನ್ಯ ಮುಖ್ಯಮಂತ್ರಿಗಳು ಈಗ ನಮ್ಮ ಕ್ರೀಡಾ ಸಚಿವರು ಆಗಿರೋದ್ರಿಂದ ಕಂಬಳ ಅಸೋಸಿಯೇಷನನ್ನು ಸ್ಟೇಟ್ ಅಸೋಸಿಯೇಷನನ್ನು ನಮ್ಮ ಕ್ರೀಡಾ ಪ್ರಾಧಿಕಾರದಲ್ಲಿ ರೆಕಗ್ನೈಸ್ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಕಂಬಳವನ್ನು ಹೆಚ್ಚು ಜನರು ನಮ್ಮ ಈಗಾಗಲೇ ಕರಾವಳಿ ಭಾಗದ ಜನರು ಸಾಕಷ್ಟು ನೋಡ್ತಾ ಇದ್ದಾರೆ. ಅದರಿಂದ ಮನೋರಂಜನೆ ಕೂಡ ಸಿಗ್ತಾ ಇದೆ. ಅದು ಕರ್ನಾಟಕದ ಬೇರೆ ಭಾಗಗಳಿಂದ ಜನಗಳಿಗೂ ಮತ್ತು ಮುಖ್ಯವಾಗಿ ಈ ಕ್ರೀಡೆ ವಿದೇಶಿಗರು ಬಂದು ನೋಡಬೇಕು ಮತ್ತು ಏನಿದೆ ವಿದೇಶಿಗರು ನಮ್ಮ ಸಂಸ್ಕೃತಿ ಮತ್ತು ಕ್ರೀಡೆ ಎರಡನ್ನೂ ಕೂಡ ನೋಡಿ ಆನಂದಿಸಬೇಕು ಅನ್ನೋದು ಇಲಾಖೆ ಆಶಯ. ಆ ನಿಟ್ಟಿನಲ್ಲಿ ಕೂಡ ನಮ್ಮ ಇಲಾಖೆ ಕ್ರಮವನ್ನು ಕೈಗೊಳ್ಳುತ್ತೆ. ಕಂಬಳದ ಇತಿಹಾಸದಲ್ಲಿ ಮೊದಲೇ ಬಾರಿಗೆ ಜೋಡುಕರೆಯಾಗಿ 50 ವರ್ಷ ಸುವರ್ಣ ಸಂಭ್ರಮವನ್ನು ಮಾಡುವಂಥ ಒಂದು ಕಂಬಳ ನಮ್ಮ ಐಕಳ ಭಾವದ ಈ ಐಕಳೋತ್ಸವ. ಇದೊಂದು ಐತಿಹಾಸಿಕವಾದಂಥ ಸಂಪ್ರದಾಯಬದ್ಧವಾದಂಥ ಮತ್ತು ಭೂತಾರಾಧನೆ ನಾಗಾರಾಧನೆಯೊಂದಿಗೆ ನಡೆಯುವಂಥ ಕಂಬಳ. ಈ ಕಂಬಳಕ್ಕೆ ತನ್ನದೇ ಆದ ಇತಿಹಾಸ ಇದೆ. ಸುಮಾರು 480 ವರ್ಷದ ದಾಖಲೆಯಲ್ಲಿ ನಮಗೆ ಈ ಕಂಬಳ ನಡೀತಾ ಇತ್ತು ಎಂಬುದ ಇತಿಹಾಸ ಇದೆ. ಜೈನರಸು ಕಾಲ, ಬ್ರಿಟಿಷರ ಕಾಲ, ಟಿಪ್ಪು ಸುಲ್ತಾನ್ನ ಕಾಲದಲ್ಲೂ ಕೂಡ ಈ ಕಂಬಳ ನಡೀತಾ ಇತ್ತು. ಅವತಾರ ಪುರುಷರಾದಂಥ ಕಾಂತಾಬಾರೆ ಬುಧಾಬಾರೆ ಎಂಬ ಕಾರ್ಣಿಕದ ಪುರುಷರು ಈ ಕಂಬಳವನ್ನು ರಾತ್ರಿ ಹಗಲು ಆಗುವ ಮೊದಲು ಕಂಬಳದ ಕರೆ ನಿರ್ಮಾಣ ಮಾಡಿ ಕಂಬಳ ಮಾಡಿದ್ದಾರೆ. ಇಲ್ಲಿ ನೀವು ನೋಡ್ತಾ ಇದ್ದೀರಿ ಆ 2 ಅಶ್ವತ್ಥ ಮರ. ಅದು ಯಾವ ಊರಲ್ಲೂ ಕೂಡ ಒಂದೇ ಕಟ್ಟೆಯಲ್ಲಿ 2 ಅಶ್ವತ್ಥ ಮರ ಇಲ್ಲ. ಇದೊಂದು ಕಾರ್ಣಿಕದ ಭಾಳ ಈ ಮಣ್ಣಿಗೆ ಭಾಳ ಗೌರವ ಇದೆ ಆಯ್ಕಳದ್ದು. ಆ ಮಣ್ಣಿನ ಗೌರವದ ಪ್ರತೀಕವಾಗಿ ಕಾಂತಾಬಾರೆ ಬುಧಾಬಾರೆ ಅವರೇ ಈ ಕಂಬಳ ನೋಡ್ತಾರೆ ಅಂತ ಒಂದು ನಮ್ಮ ನಂಬಿಕೆ. ಅದರೊಂದಿಗೆ ಈ ಕಂಬಳ ಭಾಳ ವಿಜೃಂಭಣೆಯಿಂದ ಈ ಸಲದ ಕಂಬಳದ ಪೈಕಿಯಲ್ಲಿ ಅತ್ಯಂತ ಅದ್ಧೂರಿಯಿಂದ ಈ ಕಂಬಳವನ್ನು ನಾವು ಮಾಡಿದ್ದೇವೆ. ಕಾರಣ ಇಷ್ಟೇ, ಕಂಬಳ ಒಂದು ಜಾನಪದ ಕ್ರೀಡೆ, ಕಂಬಳ ಒಂದು ರೈತಾಪಿ ವರ್ಗದ ಕ್ರೀಡೆ, ಕಂಬಳ ಒಂದು ಈ ಭಾಗದ ಜನರ ಜೀವನಾಡಿ ಕ್ರೀಡೆ. ಈ ಕ್ರೀಡೆಯನ್ನು ಪೋಷಿಸಬೇಕು, ಬೆಳೆಸಬೇಕು. ಈ ಕ್ರೀಡೆಯಲ್ಲಿ ಎಲ್ಲರೂ ಭಾಗವಹಿಸಬೇಕು. ನೀವು ನೋಡಿದಿರಿ ಯುವಕರು, ಮಹಿಳೆಯರು ಎಲ್ಲರೂ ಈ ಕಂಬಳದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಂಬಳವನ್ನು ಈ ದಿನ ವೀಕ್ಷಣೆ ಮಾಡ್ತಾ ಇದ್ದಾರೆ. ನಮಗೆ ದುಬೈಯಿಂದ, ಅಮೇರಿಕದಿಂದ, ಎಲ್ಲೆಲ್ಲಿಂದ ನಿಮ್ಮ ಸುದ್ದಿವಾಹಿನಿಯ ಮೂಲಕ ನೋಡಿದಂಥ ವೀಕ್ಷಕರಿಂದ ಫೋನ್ ಬರ್ತಾ ಇದೆ. ಕಂಬಳ ಈ ರೀತಿ ಮಾಡಿ, ಆ ರೀತಿ ಮಾಡಿ, ಸ್ವಲ್ಪ ಎಡರು ತೊಡರಾದರೂ ಕೂಡ ಅವರು ನಮಗೆ ಮಾಹಿತಿ ಕೊಡ್ತಾ ಇರ್ತಾರೆ. ಈ ರೀತಿಯ ಒಂದು ಅದ್ಧೂರಿಯ ಕಂಬಳ ಇಲ್ಲಿ ಲಕ್ಷಾಂತರ ಜನ ಸೇರ್ಪಡೆ ಆಗಿದ್ದಾರೆ. ಈ ಎಲ್ಲ ಜನರಿಗೂ ಊಟದ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಕನಹಲಗೆಯ 3 ಜನ ನಿಶಾನೆಗೆ ಹಾಲನ್ನು ಹಾಕುವ ಮೂಲಕ ಆ ಬಂಗಾರದ ಪವನನ್ನು ಪಡೆಯುವಂಥ ಅವಕಾಶ ಆಗಿದೆ. ಎಲ್ಲ ಕಂಬಳದ ಕೋಣಗಳಿಗೂ ನಾವು ಉಡುಗೊರೆಯನ್ನು ನೀಡಿದ್ದೇವೆ. ಕಂಬಳದ ಎಲ್ಲ ವಿಜೇತ ಕೋಣಗಳಿಗೆ, ಸೆಮಿಫೈನಲ್ನ ಕೋಣಗಳಿಗೂ ನಾವು ಉಡುಗೊರೆ ನೀಡಿದ್ದೇವೆ. ಐಕಳಭಾವ ಮನೆತನ ಈ ಬಾರಿಯೂ ಊರಿನವರ ಸಹಕಾರದೊಂದಿಗೆ ಬಹಳ ಸಂಪ್ರದಾಯಬದ್ಧವಾಗಿ, ಬಹಳ ಶಿಸ್ತುಬದ್ಧವಾಗಿ ಕಂಬಳವನ್ನು ಮಾಡಿದೆ. ಕಂಬಳ ಆರಂಭಕ್ಕೂ ಮುನ್ನ ಐಕಳಭಾವ ಮನೆತನದ ದೈವ ದೇವರುಗಳಿಗೆ ವಿಶೇಷವಾದ ಪೂಜೆಯನ್ನು ಸಲ್ಲಿಸಲಾಗಿದೆ ಮತ್ತು ದೈವದ ನೇಮೋತ್ಸವವಾದ ಬಳಿಕ ಐಕಳಭಾವ ಮನೆತನದಿಂದ ಕಂಬಳ ಆರಂಭಗೊಳ್ಳುವಂಥ ಗಂತಿಗೆ ವಿಶೇಷವಾದ ಮೆರವಣಿಗೆಯನ್ನು ಕೂಡ ಮಾಡಲಾಗಿದೆ. ಈ ಮೆರವಣಿಗೆಯಲ್ಲಿ ಜಟ್ಟಿ ಕೋಣಗಳನ್ನು ತರಲಾಗತ್ತೆ, ಬಹಳ ಅಲಂಕಾರವನ್ನು ಕೂಡ ಈ ಕೋಣಗಳಿಗೆ ಮಾಡಲಾಗತ್ತೆ. ಐಕಳಭಾವ ಮನೆತನದ ಜಟ್ಟಿ ಕೋಣಗಳು ಕಂಬಳದ ಕರೆಯನ್ನು ಇಳಿದ ಬಳಿಕ ಈ ಕಂಬಳ ಅಧಿಕೃತವಾಗಿ ಚಾಲನೆಗೊಳ್ಳುತ್ತೆ. ಹಾಗಾಗಿ 24 ಗಂಟೆಯೊಳಗೆ ಕಂಬಳವನ್ನು ಮುಗಿಸಬೇಕೆಂಬ ಅಧ್ಯಕ್ಷರ ಸೂಚನೆ ಪ್ರಕಾರವಾಗಿ ಕಂಬಳ ಈ ಬಾರಿಯೂ ಬಹಳ ಅದ್ಧೂರಿಯಿಂದಾಗಿದೆ, ಬಹಳ ಸಂಭ್ರಮದಿಂದಾಗಿದೆ. ಈ ಬಾರಿಯೂ ಐಕಳೋತ್ಸವ ಕಂಬಳದಲ್ಲಿ ಸಾವಿರಾರು ಜನ ಜಾತಿ ಧರ್ಮ ಭೇದವನ್ನು ಮರೆತು ತುಳುನಾಡಿನ ಅಸ್ಮಿತೆಯ ಪ್ರತೀಕವಾದಂಥ ಕಂಬಳದಲ್ಲಿ ಭಾಗವಹಿಸಿದ್ದಾರೆ. ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷವಾದ ಕಾರ್ಯಕ್ರಮ. ಮುಂದಿನ ಬಾರಿ ಮತ್ತೊಂದು ಸುದ್ದಿಯೊಂದಿಗೆ ನಿಮ್ಮ ಜೊತೆ ಹಾಜರಾಗ್ತೀನಿ. ಅಲ್ಲಿ ತನಕ ಎಲ್ಲ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲಿ ನ್ಯೂಸ್ 18 ಫಾಲೋ ಮಾಡ್ತಾ ಇರಿ ಅಂತ ಹೇಳುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಜಾಲ ನಮ್ಮದು, ಬಲ ನಿಮ್ಮದು. ನಿರ್ಭೀತ, ನಿಷ್ಪಕ್ಷಪಾತ,
ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.